ರೈಲ್ವೆ ಸ್ಟೇಷನ್ ನಲ್ಲಿ ಕರ್ನಾಟಕ ಟೀಮಿಗೆ ಹಿಮಾಚಲದ ಕುಲುವಿನಲ್ಲಿ ನಡೆಯಲಿರುವಂತಹ ರಾಷ್ಟ್ರೀಯ ಜೂನಿಯರ್ ಟೆನ್ನಿಸ್ ಬಾಲ್ ಬಾಲಕ ಮತ್ತು ಬಾಲಕಿಯರ ಕ್ರಿಕೆಟ್ ಪಂದ್ಯ ಚಾಂಪಿಯನ್ಶಿಪ್ಗಾಗಿ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ತಂಡಗಳು ಇವತ್ತು ಪ್ರಯಾಣ ಬೆಳೆಸಿವೆ. ವಿಜಯಪುರದಲ್ಲಿ ಎಲ್ಲ ಆಟಗಾರರನ್ನು ಕೂಡಿಸಿಕೊಂಡ ನಂತರ ಇವತ್ತು ನಾವು ಹುಬ್ಳಿದಿಂದ ನಾವು ದೆಹಲಿ ನಂತರ ಚಂಡೀಗಢ ಮುಖಾಂತರ ನಾವು ಕುಲುವಿಗೆ ಪ್ರಯಾಣ ಮಾಡ್ತಾ ಇದ್ದೇವೆ. ನಾಳೆ 14ನೇ ತಾರೀಕಿನಿಂದ ಜೂನಿಯರ್ ನ್ಯಾಷನಲ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಅಲ್ಲಿ ಜರುಗಲಿದೆ. ಈಗಾಗಲೇ ಕಳೆದ ಸಾಲಿನಲ್ಲಿ ನಡೆದಿರುವಂತಹ ಪಂದ್ಯಾವಳಿಯಲ್ಲಿ ನಮ್ಮ ತಂಡ ಮಹಿಳೆಯರ ತಂಡ ರನ್ನರ್ಸ್ ಅಪ್ ಆಗಿತ್ತು ಮತ್ತು ಇದು ಟೆನ್ನಿಸ್ ಬಾಲ್ ಜರ್ನಿ ಸ್ಟಾರ್ಟ್ ಆಗಿದ್ದು 2016-17ರಿಂದ. ಆಗಿನಿಂದ ನಮ್ಮ ಕರ್ನಾಟಕ ರಾಜ್ಯ ತಂಡ ರಾಷ್ಟ್ರೀಯ ಟೆನ್ನಿಸ್ ಬಾಲ್ ಚಾಂಪಿಯನ್ಶಿಪ್ ನಲ್ಲಿ ಒಂದು ಸ್ಥಾನವನ್ನ ಪಡೆದು ನಮ್ಮ ಟೆನ್ನಿಸ್ ಬಾಲ್ ಆಟಗಾರರು ಅದನ್ನ ನಮ್ಮ ಹೆಮ್ಮೆ ಮತ್ತು ಕೀರ್ತಿಯನ್ನ ಬೆಳಗಿಸಿದ್ದಾರೆ. ಹೀಗಾಗಿ ಈಗ 2 ಬಾಲಕರ ತಂಡಗಳು ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ತಂಡ ಮತ್ತು 2 ಬಾಲಕಿಯರ ತಂಡಗಳು ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ತಂಡ. ಈ 2 ತಂಡದಲ್ಲಿ ಸುಮಾರು 56 ಜನ ಆಟಗಾರರಿದ್ದಾರೆ ಮತ್ತು 14 ಜನ ತರಬೇತುದಾರರು ಮತ್ತು ತಂಡದ ಮ್ಯಾನೇಜರ್ ಆಗಿ ನಾವು ಇವತ್ತು ಹುಬ್ಬಳ್ಳಿಯಿಂದ ಪ್ರಯಾಣ ಬೆಳೆಸ್ತಾ ಇದ್ದೇವೆ. ಇಲ್ಲಿ ನಮಗೆ ಧಾರವಾಡ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದ ಮತ್ತು ಹುಬ್ಬಳ್ಳಿ ವತಿಯಿಂದ ಆತ್ಮೀಯರಾಗಿರುವಂತಹ ಡಾಕ್ಟರ್ ಇರ್ಷಾದ್ ಮಕ್ಕುಬಾಯಿ ಅವರು ಮತ್ತು ಅವರ ಒಂದು ಅಸೋಸಿಯೇಷನ್ ಬಳಗದವರು ನಮ್ಮೆಲ್ಲ ಆಟಗಾರರಿಗೆ ಒಂದು ಭವ್ಯವಾದಂತಹ ಸ್ವಾಗತವನ್ನ ಕೋರಿದ್ದಾರೆ. ಅದಕ್ಕೆ ರಾಜ್ಯ ಮತ್ತು ಉತ್ತರ ಕರ್ನಾಟಕ ರಾಜ್ಯದ ಅಸೋಸಿಯೇಷನ್ ವತಿಯಿಂದ ಮತ್ತು ಎಲ್ಲ ಆಟಗಾರರ ವತಿಯಿಂದ ಅವರಿಗೆ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಹಿಮಾಚಲ್ಗೆ ಹೋಗ್ತಾ ಇದೆ. ಹಿಂದೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಆಟ ಆಡಿದ್ದಾರೆ. ಈ ಸಲ ಕೂಡ ಅವರು ಒಳ್ಳೆ ಆಟವನ್ನು ಆಡಿ ಈ ಸಲ ಈ ಟ್ರಾಫಿಯನ್ನು ನಾವು ಗೆಲ್ಕೊಂಡು ಬರ್ತೀವಿ ಅಂತ ಕೇಸಿಂದ ತಮ್ಮಲ್ಲಿ ಒಂದು ನಮ್ಮ ಪ್ಲೇಯರ್ಸ್ ಮುಖಾಂತರ ತಮ್ಮಲ್ಲಿ ಒಂದು ಭರವಸೆಯನ್ನು ಕೊಟ್ಟಿರ್ತೀವಿ. ಈ ಸಲ ನಮ್ಮ ಆಟಗಾರರು ಒಳ್ಳೆ ರೀತಿಯಲ್ಲಿ ಆಟ ಆಡುತ್ತಾರೆ ಅಂತ ಒಂದು ಭರವಸೆಯನ್ನಿಟ್ಟು ಹೋಗ್ತಾ ಇದೀವಿ. ಈ ಸಲ ಟ್ರಾಫಿಯನ್ನು ತರ್ತೀವಿ ಅಷ್ಟೇ. ಇಲ್ಲಿ ನೆರೆದಂತ ಎಲ್ಲ ಆಟಗಾರರು ಹಾಗೂ ತರಬೇತುದಾರರಿಗೂ ಎಲ್ಲರಿಗೂ ಕೂಡ ಸಾಯಂಕಾಲದ ಶುಭ ನಮಸ್ಕಾರಗಳನ್ನು ಹೇಳ್ತಾ, ಇವತ್ತಿನ ಪಯಣ ಹೆಂಗತ್ತಂದ್ರೆ ಏನೋ ದೊಡ್ಡ ಹಬ್ಬಕ್ಕೆ ಹೊಂಟಿವಿ ಅಂತ ಅನ್ಸಿದ ನಮಗ. ಯಾಕಂತಂದ್ರೆ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಳ್ಳುವಿಕೆ ನೋಡಿದ್ರೆ ಈ ಸಲ ಚಾಂಪಿಯನ್ಶಿಪ್ ನಮ್ದೇ ಅನ್ನೋ ಭಾವನೆ ನಮ್ಮ ಮಕ್ಕಳಲ್ಲಿ ಕೂಡ ಹಾಗೇನೆ ಇದೆ. ಹಾಗೇನೆ ಕ್ರಿಕೆಟ್ ಅನ್ನೋದು ಪ್ರತಿ ಮನೆಯಿಂದ ಒಂದು ಮಕ್ಕಳು ಕೂಡ ಮಿಸ್ ಆಗದಂತೆ ಆಟ ಆಡ್ಬೇಕು. ಮುಂದಿನ ಭವಿಷ್ಯ ಮಕ್ಕಳು ಆಟ ಆಡಿದ್ರೇನೆ ಅವ್ರ ಹೆಲ್ತ್ ಆರೋಗ್ಯ ಚಲೋ ಇರ್ತದ ಅಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಾವು ಎಲ್ಲರೂ ಮಕ್ಕಳು ವಿನ್ ಆಗ್ಲಿ ಎಂಬ ಆಶಯದೊಂದಿಗೆ ನಾವು ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ವಿಕಾಸ್ ಪಾಟೀಲ್, ಕರ್ನಾಟಕ ತಂಡದ ನಾಯಕ. ನನಗೆ ಫಸ್ಟ್ ಆಫ್ ಆಲ್ ನನಗೆ ಕ್ಯಾಪ್ಟನ್ ಆಗಿ ಪಿಕ್ ಮಾಡಿದ್ದು ತುಂಬಾ ಖುಷಿ ಆಗುತ್ತಿದೆ. ಲಾಸ್ಟ್ ಟೈಮ್ ನಾವು ಕ್ಲೋಸ್ ಆಗಿ ಹೋಗಿ ಸೋತ್ವಿ. ಈ ವರ್ಷ ನಾವು ಗೆಲ್ಲಲ್ಲ ಅಂತ ಹೋಗ್ತಾ ಇದೀವಿ. ನಮ್ 100% ಆಗಿ ನಾವು ಗೆಲ್ತೀವಿ ಅಂತ ನಂಬಿಕೆ ಇದೆ. ವಿಕಾಸ್ ಪಾಟೀಲ್ ಅಂತೇಳಿ ನಾವು ಬಿಜಾಪುರಿಂದ ಬರ್ತಾ ಇದ್ದೀನಿ. ನಾವು ಆಲ್ಮೋಸ್ಟ್ ಕರ್ನಾಟಕದ ಎಲ್ಲಾ ಕಡೆಯಿಂದನೂ ಬರ್ತಾ ಇದೀವಿ. ಹೋದ್ ಸತಿ ನಮ್ದು ಟೀಮು ರನ್ನರ್ ಅಪ್ ಆಗಿತ್ತು. ಈ ಸತಿ ನಾವು ಹಾರ್ಡ್ ವರ್ಕ್ ಮಾಡಿ ಈ ಸತಿ ಫುಲ್ ಜೋಶ್ ಒಳಗ್ ಬಂದಿದೀವಿ. ಈ ಸತಿ ನಾವು ವಿನ್ನರ್ಸ್ ಆಗಿ ಬರ್ತೀವಿ. ಆಲ್ ದ ಬೆಸ್ಟ್. ಮಕ್ಕುಬಾಯಿ ಎಲ್ಲರೂ ಮಾತಾಡ್ಯಾರ. ಸೊ ಈಗ ಟೀಮ್ಸ್ ಒಳಗೆ ನಾನೇನು ಮಾತಾಡಿಲ್ಲ. 4 ಟೀಮ್ 56 + 14. ಇವರಿಗೆ ನಾನು ಒಂದು ಸ್ಲೋಗನ್ ಹೇಳ್ತಾ ಇದ್ದೇನೆ. ಲಾಸ್ಟ್ ಟೈಮ್ ಅವರು ರನ್ನರ್ಸ್ ಅಪ್, ಈ ಸರಿ ವಿನ್ನರ್ಸ್ ಆಗಿ ಬರ್ಲಿ ಅಂತೇಳಿ ಇದನ್ನ ಚಿಹ್ನೆ ಕೊಟ್ಟೇನೆ. ಈಗ ಒಂದು ಸ್ಲೋಗನ್ ಹೇಳ್ತೇನೆ. अस्सलाम वालेकुम रहमतुल्लाहि वबरकातुहू. ಎಲ್ಲರಿಗೂ ನಮಸ್ಕಾರ. गुड इवनिंग टू यू ऑल. आज अल्लाह का बहुत बड़ा फजल और करम हुआ. कर्नाटका से 2 टीम्स जा रहे हैं. 2 गर्ल्स के टीम निकल रहे हैं, 2 बॉयज के टीम. जैसे महाराष्ट्र और मुंबई है, वैसा नॉर्थ कर्नाटका और कर्नाटका है. इसके सिलेक्शन एज पर लॉ में हुआ है. विजयपुर में इसका सिलेक्शन हुआ है. प्राइस डिस्ट्रीब्यूशन, जर्सी डिस्ट्रीब्यूशन इरकल में वहाँ के एमएलए ने किया है अंडर द लीडरशिप ऑफ डॉक्टर अशोक जादव साहब, जो हमारे स्टेट के जनरल सेक्रेटरी हैं एसोसिएशन के, और उनकी एंटायर टीम के जानिब से वो प्रोग्राम हुआ है. कोचिंग कैंप के बाद आज रात में कर्नाटक दोनों टीम निकल रही है नेशनल्स के लिए. हम धारवाड़ डिस्ट्रिक्ट के जानिब से, यहाँ के स्पोर्ट्स लवर के जानिब से, आप सब के जानिब से उनको
हैप्पी जर्नी और सक्सेसफुल रिटर्न दुआ देते हैं। लास्ट टाइम रनर्स अप टीम थी कर्नाटका की, इस बार हम सब की मेहनत काफी रही है और बच्चों की मेहनत काफी है। इस बार उम्मीद करते हैं कि इस बार कर्नाटका इंडिया में चैंपियंस होके आए। और इस संदर्भ में हमारे जितने भी ऑफिस बेयरर्स यहाँ पे मौजूद है, उनका मैं दिल की गहराइयों से शुक्रिया अदा करता हूँ। और हमारे स्पॉन्सर इरशाद भाई का भी मैं शुक्रिया अदा करता हूँ, जो उन्होंने एक ही बात पे लब्बैक कहा और हमारे गर्ल्स टीम को स्पॉन्सर किया है। और आने वाले दिनों में मैं इस आपके जानिब से ये रिक्वेस्ट करना चाह रहा हूँ, अपने बच्चों को सिर्फ ना ही पढ़ाइए बल्कि खिलाइए। खिलाना और पढ़ाना अगर दोनों भी रहा साथ तो बच्चे की लाइफ है। आज के दौर मोबाइल दौर में स्पोर्ट्स बहुत जरूरी है और उसके आउटपुट भी बहुत अच्छे हैं। गवर्नमेंट में जॉब्स है, स्पोर्ट्स कोटाज है, पढ़ाई में है। तो आप सबसे दरख्वास्त है कि भाई स्पोर्ट्स को मदद करें। ये जो बच्चे जा रहे हैं इनके लिए दुआ करें। आने वाले दिनों में आपके बच्चे भी टीम के पार्ट बने। शुक्रिया। सिलेक्शन जो कर्नाटक की टीम हुई है वो मैक्सिमम दूसरे डिस्ट्रिक्ट से हैं, जैसे कि विजयपुर से हैं, बेलगाम से हैं, रायचूर से हैं, मैसूर से हैं, बेंगलुरु से हैं, हमारा धारवाड़ से हैं। ऐसे अलग अलग डिस्ट्रिक्ट से जो टैलेंटेड है। मैं एक और बार हमारे डॉक्टर अशोक साहब का नाम लेना चाह रहा हूँ। वो उनके स्पेशलाइजेशन में एक क्वालिफाइड टीम के अंडर सिलेक्शन 2 दिन सिलेक्शन हुआ है बीजापुर में। जब छाट के 200 से ज्यादा लोग यहाँ पे एनरोल किए थे सिलेक्शन को, उनमें से छाट के जो बेस्ट परफॉर्म किए हैं टीम मेरिटेड लिस्ट में निकली है। तो ये प्रोसेस से टीम निकली है।